ವಿಶಾಲವಾದ ಮಹಾವನದಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಪ್ರಕೃತಿಯ ನಾದ ಪ್ರತಿಧ್ವನಿಸುತ್ತಿದ್ದಾಗಲ್ಲಿ ಆಳುತ್ತಿದ್ದನು ಶಕ್ತಿಶಾಲಿ ಸಿಂಹ ಪಿಂಗಲಕ, ಎಲ್ಲಾ ಪ್ರಾಣಿಗಳ ಅಧಿಪತಿ ಮತ್ತು ಕಾಡಿನ ಶಾಂತಿಯ ರಕ್ಷಕನು. ಆದರೂ ಅತಿ ಧೈರ್ಯಶಾಲಿ ಹೃದಯಗಳು ನಡುಗುತ್ತವೆ ಭಯ ಗಾಳಿಯ ಜೊತೆ ಗುನುಗಿದಾಗ. ಇದು ಎಂತಹ ಭಯಾನಕ ಗರ್ಜನೆ ಮತ್ತು ಯಾವ ಪ್ರಾಣಿ ಇದನ್ನು ನಿಯಂತ್ರಿಸುತ್ತಿದೆ? ಈ ಕಾಡು ಇಂತಹ ಧ್ವನಿಯನ್ನು ಇದುವರೆಗೆ ಎಂದಿಗೂ ಕೇಳಿರಲಿಲ್ಲ. ಅದೇ ಸಮಯದಲ್ಲಿ ನರಿಗಳು ದಮನಕ ಮತ್ತು ಕರಟಕ ಅಲ್ಲಿ ಪ್ರವೇಶಿಸುತ್ತಾರೆ. ಮಹಾರಾಜ, ಎಲ್ಲವೂ ಕ್ಷೇಮವೇ? ಕಾಡೇ ನಡುಗುತ್ತಿದೆ. ಕರಟಕ, ಇದು ಭಯಾನಕ ಧ್ವನಿ. ನನ್ನ ರಾಜ್ಯದಲ್ಲಿ ನನಗಿಂತಲೂ ಹೆಚ್ಚು ಶಕ್ತಿಶಾಲಿ ಯಾವುದೋ ಜೀವ ಸಂಚರಿಸುತ್ತಿದೆ ಎಂಬ ಭಯ ನನಗಿದೆ. ದಮನಕ ಆತ್ಮವಿಶ್ವಾಸದಿಂದ ಮುಂದೆ ಬರುತ್ತಾನೆ. ಭಯಪಡಬೇಡಿ ಮಹಾರಾಜ, ವಿಚಿತ್ರ ಧ್ವನಿಗಳಿಂದ ರಾಜನು ಭಯಪಡುವುದಿಲ್ಲ. ಅದರ ಮೂಲವನ್ನು ಹುಡುಕಲು ನನಗೆ ಅನುಮತಿ ನೀಡಿ. ಕರಟಕ ಅವನನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗುತ್ತಾನೆ. ದಮನಕ, ಇದು ಅತ್ಯಂತ ಅಪಾಯಕಾರಿ. ಅಲ್ಲಿ ಯಾವ ರಾಕ್ಷಸ ಅಡಗಿಕೊಂಡಿದ್ದಾನೆ ಎಂಬುದು ನಿನಗೆ ಗೊತ್ತಿಲ್ಲ. ಸತ್ಯ, ಆದರೆ ಅಲ್ಲಿ ಅವಕಾಶವೂ ಅಡಗಿದೆ. ಸೋದರ, ನೀನು ಪ್ರತಿಯೊಂದು ವಿಷಯದಲ್ಲೂ ಹೀಗೆ ಹಾರಿ ಬೀಳುತ್ತೀಯಾ? ಆ ಮರದ ಕೆಲಸಗಾರನ ಕೀಳಿಯೊಂದಿಗೆ ಆಟವಾಡಿ ಸಂಕಟಕ್ಕೆ ಸಿಲುಕಿದ ಕೋತಿಯಂತೆ. ಈಗ ಇದು ಯಾವ ಕಥೆ? ಅದು ಯೋಚಿಸದೆ ಮಧ್ಯೆ ಪ್ರವೇಶಿಸುವುದರಿಂದ ಎಚ್ಚರಿಕೆ ನೀಡುವ ಕಥೆ. ಕೋತಿ ಮತ್ತು ಕೀಲು. ದೂರದ ಒಂದು ಹಳ್ಳಿಯಲ್ಲಿ ಆಟವಾಡುವ ಕೋತಿಗಳ ಗುಂಪೊಂದು ವಾಸಿಸುತ್ತಿತ್ತು. ಒಂದು ದಿನ ಕಾರ್ಮಿಕರು ಕೆಲಸ ಮುಗಿಸಿ ಸೀಳಿದ ಮರದಲ್ಲಿ ಕೀಲನ್ನು ಹಾಕಿ ಹಾಗೆಯೇ ಬಿಟ್ಟು ಹೋದರು. ಒಂದು ಕೋತಿ ಕುತೂಹಲದಿಂದ ಅದನ್ನು ಎಳೆಯಲು ಮುಂದಾಯಿತು. ಇನ್ನೊಂದು ಕೋತಿ ಎಚ್ಚರಿಸಿದರೂ ಅದು ಕೇಳಲಿಲ್ಲ. ಕೀಲು ಹೊರಬಿದ್ದ ಕ್ಷಣದಲ್ಲೇ ಮರ ಬಿಗಿದು ಅದರ ಕೈ ಸಿಲುಕಿತು. ಆ ನೋವಿನಲ್ಲಿ ತನ್ನ ತಪ್ಪನ್ನು ಅದು ಅರಿತುಕೊಂಡಿತು. ಅರಿವಿಲ್ಲದೆ ಇತರರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಿದರೆ ನಾಶವೇ ಫಲ. ಸುಂದರ ಕಥೆ ಸಹೋದರ, ಆದರೆ ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಕೆ ಅಲ್ಲ, ಧೈರ್ಯವೇ ಬೇಕಾಗುತ್ತದೆ. ಪಿಂಗಲಕ ಆಶಾಭರಿತ ದೃಷ್ಟಿಯಿಂದ ದಮನಕನ ಕಡೆ ನೋಡುತ್ತಾನೆ. ದಮನಕ, ನೀನು ನನ್ನ ಕಾಡನ್ನು ನಡುಗಿಸುತ್ತಿರುವ ಆ ಪ್ರಾಣಿ ಯಾರು ಎಂದು ತಿಳಿದುಕೊಂಡರೆ ನಿನಗೆ ಮತ್ತೆ ದರ್ಬಾರಿನಲ್ಲಿ ಸ್ಥಾನ ನೀಡಲಾಗುತ್ತದೆ. ತಮ್ಮ ಆಜ್ಞೆಯಂತೆ ಮಹಾರಾಜ. ಮತ್ತು ನಂತರ ಭಯಕ್ಕಿಂತ ತನ್ನ ಆಸೆಗೆ ಮಣಿದು ದಮನಕ ಆ ಭಯಾನಕ ಧ್ವನಿಯ ಕಡೆಗೆ ನಡೆಯಲು ಆರಂಭಿಸಿದನು. ಅವನಿಗೆ ತಿಳಿದಿರಲಿಲ್ಲ, ಅದು ರಾಕ್ಷಸನ ಧ್ವನಿ ಅಲ್ಲ, ಭಾಗ್ಯದ ಕರೆಯಾಗಿದೆ.